ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅಪ್ಪುಣ್ಣವ್ರ ಸ್ಮಾರಕದಿಂದ. ಇದೇ ಮೊದಲನೇ ಸಾರಿ ಬಂದಿರೋದು ಗೈಸ್. ನಾನು ಮತ್ತು ನನ್ನ ಜೊತೆ ನಮ್ಮ ಫ್ರೆಂಡು ಅಭಿನೂ ಇಬ್ಬರು ಬಂದಿರೋದು. ಇದೇ ಮೊದಲನೇ ಸಾರಿ ಬಂದಿರೋದು, ನೋಡಬೇಕು ಅಂತ ಗೈಸ್. ಮತ್ತು ಯಾರ್ಯಾರು ನೋಡಿಲ್ಲ ನೀವು ನೋಡ್ಕೊಬಿಡಿ ಅಪ್ಪುಣ್ಣವ್ರ ಸ್ಮಾರಕನ, ಅಪ್ಪು ಬಾಸ್ ಅವರು ಸ್ಮಾರಕನ. ಇಲ್ಲಿ ನೈಟೇ ಬಂದಿದ್ದು ಗೈಸ್. ನಾವು ಮುಂದೆ ಹೋಯ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಎಲ್ಲ ಜನ ಪಬ್ಲಿಕ್ ಅಲ್ಲ, ಎಲ್ಲ ರಸ್ಸು. ಮತ್ತು ಗೈಸ್ ಮುಂದೆಗಡೆ ಯಾರು ಸ್ಮಾರಕ ಐತೆ ಅಂತ ನನಗೂ ಗೊತ್ತಿಲ್ಲ. ಅಭಿ ಇಲ್ಲ, ಎಷ್ಟನೇ ಸಾರಿ ಬಂದಿರೋದ್ನ ನೀನು? ನಾನು ನಾಲ್ಕನೇ ಟ್ರಿಪ್ ಬಂದಾನೆ ಗೈಸ್ ಅವನು. ಗೈಸ್ ಇವರು ಪಾರ್ವತಮ್ಮವ್ರ ಸ್ಮಾರಕ ನೋಡ್ಕೊಬಿಡಿ. ಯಾರ್ಯಾರು ನೋಡಿಲ್ಲ ನೀವು ಕೂಡ ನೋಡ್ಕೊಬಿಡಿ. ನಾನು ಇದೇ ಮೊದಲನೇ ಸಾರಿ ಬಂದಿರೋದು ಗೈಸ್. ನೈಟೇ ಬಂದೋ ನಾವು. ನೈಟು 11 ಗಂಟೆ ರೈಲಿಗೆ ಬಂದವರು, 2 ಗಂಟೆ 3 ಗಂಟೆಗೆ ಇಲ್ಲಿ ಬಂದು ಅಲ್ಲಿ ಇದ್ದು ಇವಾಗ ಬೆಳಗಿನ ಜಾವ ಈ ಸ್ಮಾರಕ ಹತ್ರ ಬಂದಿದ್ದೀವಿ. ಆ ಕಡೆ ಅಪ್ಪು ಅಣ್ಣವ್ರ ಸ್ಮಾರಕ, ಅಪ್ಪು ಬಾಸವ್ರ ಸ್ಮಾರಕ, ಈ ಕಡೆ ಪಾರ್ವತಮ್ಮವ್ರ ಸ್ಮಾರಕ. ಮತ್ತು ಗೈಸ್ ಆ ಕಡೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅವ್ರು ತೋರಿಸ್ತೀನಿ ಬನ್ನಿ. ನಡಿ ಮಗ. ಗೈಸ್ ಅಭಿಗೆ ಫುಲ್ಲು ಇವರು ಅಭಿ ಹೆವಿ ಫ್ಯಾನು ಗೈಸ್. ಅಪ್ಪಾಜಿಯವರ ಸ್ಮಾರಕ ನೋಡ್ಕೊಬಿಡಿ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಸ್ಮಾರಕ. ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂದವರು ಇವರು. ಅವ್ರ ಸ್ಮಾರಕ ನೋಡ್ಕೊಳ್ಳಿ ಗೈಸ್. ನಾನು ಇದೇ ಮೊದಲನೇ ಸಾರಿ ಬಂದಿರೋದು ಇಲ್ಲಿಗೆ. ಫೋಟೋ ಬೇಕಪ್ಪ ನಿನಗೆ? ಹಾಂ, ನಮ್ಮ ಅಪ್ಪಾಜಿಯವ್ರ ಫೋಟೋ 4ನೇ ಸಾರಿ ಬಂದಿರೋದು ಇಲ್ಲಿಗೆ. ನಾವು ಬರ್ತಾ ಇರ್ತೀವಿ. ನಾವು ಯಾಕಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅಭಿಮಾನಿ ಅಲ್ವಾ, ಸೊ ನಾವು ಬರ್ತಾ ಇರ್ತೀವಿ ನಮ್ಮ ಬಾಸ್ ನೋಡೋಕ್ಕೆ. ಗೈಸ್ ನಾನು ಮಾತ್ರ ಎಲ್ಲ ಹೀರೋಗಳಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಗೈಸ್. ಎಲ್ಲರೂ ಇಷ್ಟ, ಯಾರೂ ಇಷ್ಟ ಇಲ್ಲ ಅಂತಲ್ಲ. ನಮ್ಮ ಕನ್ನಡ ಆರ್ಟಿಸ್ಟಲ್ಲಿ ನಂಗೆ ಎಲ್ಲರೂ ಇಷ್ಟನೇ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದೆರಡು ಫೋಟೋನಂತ ಗೈಸ್, ಫೋಟೋ ತಗೊಟ್ಬಿಡ್ತೀನಿ ಈ 2 ಕಟ್ ಮುದವಿಗೆ. ಮತ್ತು ಗೈಸ್ ಅಣ್ಣವ್ರು ಮಾಡಿರೋ ಫಿಲಮ್ಗಳೆಲ್ಲನೂ ಅವ್ರು ಎಷ್ಟು ಫಿಲಮ್ ಮಾಡೋರೆ ಅಷ್ಟು ಫಿಲಮ್ಗಳನ್ನ ಆದಷ್ಟು ಇಲ್ಲಿ ಹಾಕೋರೆ. ಎಲ್ಲನೂ ಹಾಕಿಲ್ಲ ಅನ್ಕಂಡು ನನ್ನ ಪ್ರಕಾರ. ಕೆಲವೊಂದನ್ನ ಹಾಕೋರೆ. ಇದರಲ್ಲಿ ಕೆಲವೊಂದು ಫಿಲಮ್ಗಳನ್ನ ನೋಡೀನಿ, ಕೆಲವೊಂದು ಫಿಲಮ್ಗಳು ನೋಡಿಲ್ಲ. ಅಭಿ ಎಷ್ಟು ಫಿಲಮ್ ನೋಡಿದಾನೋ ಏನೋ ಕಾಣಿಯಲ್ಲ. ಎಷ್ಟು ಫಿಲಮ್? ನಾನು 1-2 ಪಿಕ್ಚರ್ ನೋಡಿರ್ಬೋದು ಅಷ್ಟೇ. ಹಾಂ, 1-2 ಪಿಕ್ಚರ್ ನೋಡಿದ್ದೀನಿ ಅಷ್ಟೇ. ಗೈಸ್ ಇವಾಗ ನೆಕ್ಸ್ಟು ಅಂಬರೀಷ್ ಅಣ್ಣವ್ರ ಸ್ಮಾರಕ ಹತ್ರ ಹೋಗ್ತಾಯಿದ್ದೀವಿ. ಮತ್ತು ಗೈಸ್ ನೋಡಿ, ಇತ್ತಿಂದ ಹೋಗ್ಬೇಕಾದ್ರೆ ಹೊರಗಡೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ತೋರಿಸ್ತೀನಿ ಹೊರಗಡೆ ಯಾವ ಥರ ಐತೆ ಅಂತ. ನೋಡಿ ತೋರಿಸ್ತೀನಿ. ಈ ಥರ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಪ್ರಿಂಟಲ್ಲಿ ಈ ಥರ ಬೋಲ್ಡ್ ಹಾಕೋರೆ ಗೈಸ್. ಇದು ಹೊರಗಡೆಯಿಂದ ನೋಡಿ ಯಾವ ಥರ ಕಾಣುತ್ತೆ ಅದನ್ನು. ಮತ್ತು ಇವಾಗ ನೆಕ್ಸ್ಟು ಅಂಬರೀಷ್ ಅಣ್ಣವ್ರ ಸ್ಮಾರಕ ಹತ್ರ ಹೋಗಿ ಬರೋದ, ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ಅದು ನಾನು ಮೊದಲನೇ ಸಾರಿ ಹೋಗ್ತಿರೋದು. ಯಾವ ಥರ ಐತೆ ಅಂತ ನಂಗೆ ಗೊತ್ತಿಲ್ಲ. ಸೂಪರ್ ಇದೆ ಒಳಗೆ. ಹಾಂ, ಇವನು ಹೋಗೋಣ ಜಾಸ್ತಿ. ನಾವು ನೋಡ್ತಾ ಇರ್ತೀವಿ ಆಗಾಗ ಗೈಸ್. ಇವನು ಒಂಥರ ಗುಂಡ್ರುಗಳು ಇದ್ದಂಗೆ ಸುತ್ತಾಡ್ತಾ ಇರ್ತಾನೆ ಆ ಕಡೆ. ನಾವು ಇಲ್ಲ ಸಕಾಲೈತೆ ಮಗ, ಎಲ್ಲ ಸುತ್ತಾಡಿರ್ಬೇಕು ಲೈಫಲ್ಲಿ ಹಂಗಂತೀಯ ಗೈಸ್. ಈ ಥರ ಐತೆ ಪ್ರಿಂಟಿಂದ. ಕೆಂಪೇಗೌಡರು ಸಖತ್ತಾಗಿ ಕಾಣ್ತೈತೆ. ಪೋಸ್ ನೋಡಿ ಗೈಸ್ ಯಾವ ಥರ ಕೊಡ್ತಾನೆ ಗೈಸ್. ಅಂಬರೀಷ್ ಅಣ್ಣವ್ರ ಸ್ಮಾರಕದ ಈ ಥರ ಐತೆ. ಆಯ್ತು ಚಿಕ್ಕಪ್ಪ, ನಾ ಕೆಲಸ ನೋಡಿ ಯಾವ ಥರ ಐತೆ ಅನ್ನೋದು ಎಲ್ಲ ನೋಡ್ತಾವ್ರೆ. ಹೊರಗಡೆಯಿಂದ ಬಂದು ಹುಬ್ಳಿಯವರು ಅಲ್ಲಿ ಇಲ್ಲಿ ಎಲ್ಲ ಸೈಡವ್ರು ಬಂದು ನೋಡ್ತಾವ್ರೆ. ಸೆಮಿಸಿ ಬಿಡಿ ಅಮರನಾಥ್ ಅಂಬರೀಷ್ 1957 2018 ಹೋಗಿರೋದವರು. ಫೋಟೋ ಆಂಟಿ ಆಯ್ತಾ ನಿಮ್ಮದು ಫೋಟೋಸು? ಗೈಸ್ ನಮ್ಮ ಒಬ್ಬಿಗೆ ಫೋಟೋ ಹಚ್ಚಿ ಹೊಸಿ ಇಲ್ಲ ಈ ಮದುವೆಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಗೈಸ್. ಇವಾಗ ಅಂಬರೀಷ್ ಅಣ್ಣವ್ರ ಸ್ಮಾರಕನೂ ನೋಡಾಯ್ತು. ಇವಾಗ ನೆಕ್ಸ್ಟು ಪಯಣ ಎಲ್ಲಿಗೆ ಹೋಗ್ತೀವಿ ಅಂದರೆ ಮಗ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿಲ್ಲ ಮಗ? ಕಂಠೀರವ ಸ್ಟುಡಿಯೋ ಗೈಸ್. ಕಂಠೀರವ ಸ್ಟುಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಬ್ಬಿಗೆ ಎಲ್ಲಾರ ಕರ್ಕೋಗಿ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಹಾಕಿಸ್ಬೇಕು. ಗಾಳಿ ಹಿಡ್ದವ್ರು ಹಂಗೆ ಆಡ್ತಾನೆ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ. ಗಾಳದವ್ರು ಹೆಂಗೆ ಆಡ್ತಾರೆ
ಯಾಕೆ ಈ ಥರ ಆಡ್ತೀಯಲ್ಲ ಅವಾಗ? ಯಾಕೆ ಈ ಥರ ಆಡ್ತೀಯ? ಮಗ ಏನಂದ್ರೆ ಆರಾಮ ಮೈಂಡ್ ಫ್ರೀ ಐತೆ, ಯಾವ ಟೆನ್ಷನ್ ಇಲ್ಲ, ಯಾವ ಫೋನ್ ಪ್ರಾಬ್ಲಮ್ ಬತ್ತಲ್ಲ, ಓಕೆ ಆರಾಮಾಗಿದ್ದೀನಿ. ಓಕೆ, ಅದಕ್ಕೆ ಸ್ವಲ್ಪ ಜಾಲಿಯಾಗಿರೋಣ ಅಂತ. ಅದಕ್ಕೆ ಗಾಡ್ ಬಂದವ್ರಂಗೆ ಆಡ್ತಾ ಇರೋದು ನೀನು. ಖಂಡಿತ ಸತ್ಯವಾದ ಮಾತು. ಎಲ್ಲಿಟ್ಟಿದ್ದೆ ಇದನ್ನ? ಗೈಸ್ ನಾವು ಇಲ್ಲಿಗೆ ಬರೋ ಕಾರಣನೇ ಅಭಿನೇ ಪ್ಲ್ಯಾನ್ ಮಾಡಿದ್ದು. ಹೆಂಗಿದ್ರು ಭಾನುವಾರ ಆಗದ ನಡಿ ಹೊಂಟೋಗ್ಬಿಡೋದ ಅಂತ. ಗೈಸ್ ಇವಾಗ ನೆಕ್ಸ್ಟು ಕಂಟಿನ್ಯೂ ನಿಮ್ಮ ಓವರ್ ಹೋಗ್ಬಿಟ್ಟು ನನಗೆ ಕೇಕ ಗೈಸ್ ಅಲ್ಲಿ ನೋಡಿ ನಿಮ್ಮ ಹೂವು ನೋಡ್ಬಿಟ್ಟು ನನಗೆ ಕ್ಯಾಕರ್ ಸುಗ್ದೋಳು ಕಣಪ್ಪ ಅಂತ ಅವ್ರೆ. ಗೈಸ್ ಇವಾಗ ನೆಕ್ಸ್ಟು ಕಂಠೀರವ ಸ್ಟುಡಿಯೋ ಹತ್ರ ಹೋಗ್ತೀವಿ. ಕಂಠೀರವ ಸ್ಟುಡಿಯೋ ನೋಡ್ಕೊಂಡು ಅಲ್ಲಿಂದ ಓರಿಯೋ ಮಾಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅಂಬರೀಷ್ ಅಣ್ಣವ್ರ ಸ್ಟ್ಯಾಚು ನೋಡಿ ಯಾವ ಥರ ಐತೆ. ಇಲ್ಲಿಂದ ನೋಡಿ ಗೈಸ್ ಯಾವ ಥರ ಪೋಸ್ಗೆ ಹೇಳ್ತಾವನೆ. ಅಲ್ಲಿ ಇಲ್ಲಿಂದ ನಿಂತ್ಕೊಂಡು ತಗೊಡ್ಬೇಕಂತ ನಾವು ಫೋಟೋನ. ಅಲ್ಲಿ ನಿಂತ್ಕೊಬಿಟ್ಟ ರಪ್ಪ ಆಯಿತು. ಮತ್ತು ಗೈಸ್ ಕಂಠೀರವ ಸ್ಟುಡಿಯೋ ಹತ್ರ ಬಂದಿದ್ದೀವಿ. ಇದೇ ಕಂಠೀರವ ಸ್ಟುಡಿಯೋ. ಹಾಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತ ಇದಾಕೈತೆ, ಅದರಿಂದ ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ನೆಕ್ಸ್ಟು ಓರಿಯನ್ ಮಾಲ್ಗೆ ಹೋಗ್ಬಿಡ್ತೀವಿ. ಇಲ್ಲೇನು ಒಳಗೆ ಬಿಡೋಲ್ಲ ಅಂತೆ. ಗೈಸ್ ಇವಾಗ ಮೆಟ್ರೋ ಹತ್ತಕ್ಕೆ ಬಂದಿದ್ದೀವಿ. ಮೆಟ್ರೋದಲ್ಲಿ ಹೋಗ್ಬೇಕಂತ ಓರಿಯನ್ ಮಾಲ್ಗೆ ಬಸ್ ಹೋಗೋದು ಬರುತ್ತೆ. ಇದಕ್ಕೆ 10 ರೂಪಾಯಿ ಕೊಟ್ಟು ಟಿಕೆಟ್ ಟೋಕನ್ ತಗೊಂಡಿದ್ದೀವಿ ಕಾಯಿನ. ಇದೇ ಮೊದಲನೇ ಸಾರಿನಾ? ಅವಾಗ ಬಂದಿದ್ದು ಒಂದು ಟ್ರಿಪ್ ಗ್ಯಾಪ್ನ ಅಷ್ಟೇ ಆಗ್ಬಿಟ್ರೆ ಇದೆ. ನಂದು 3ನೇ ಸಾರಿ 4ನೇ ಸಾರಿ ಹಿಂಗೆ ಸುಮಾರು ಸಾರಿ ಬಂದಿದ್ದೀವಿ. ಗೈಸ್ ಜಾಸ್ತಿ ಓಡಾಡಿಲ್ಲ ಮೆಟ್ರೋಲಿ. ಅದೊಂದು 3ನೇ ಸಾರಿ 4ನೇ ಸಾರಿ ಇಷ್ಟು ಇರ್ಬೋದು ಅಷ್ಟೇ. ಈಗ ಬೆತ್ತದೆ ಮೆಟ್ರೋ ಹತ್ಕೊಂಡು ಹೋಗ್ಬೇಕು. ಮೇಲೆಲ್ಲ ಈ ಥರ ಐತೆ ಗೈಸ್ ಮೆಟ್ರೋ. ಗೈಸ್ ನಮ್ಮ ಮೆಟ್ರೋ ಬಂತು. ನಮ್ಮ ಮೆಟ್ರೋ ಈಗ ಒಳಕ್ಕೆ ಹೋಗ್ಬಿಟ್ಟು ಗೈಸ್ ಮೆಟ್ರೋಯಿಂದ ಬಂದು ಇಳ್ಕೊಂಡು ನಾವು ಬಂದಿರೋಂಥ ಏರಿಯಾ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ. ಹೆಸರೇ ಒಂಥರ ಡಿಫ್ರೆಂಟ್ ಆಗೈತೆ, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ. ಮೆಟ್ರೋ ನಮ್ಮನ್ನ ಇಳಿಸ್ಬಿಟ್ಟು ಈಗ ಹೊರಡುತ್ತೆ. ಮತ್ತು ಗೈಸ್ ನಾವು ಒಳಗೆ ಬರೋಕ್ಕೂ ಇದು ಬೇಕು, ಹೊರಗೆ ಹೋಗೋಕ್ಕೂ ಇದು ಬೇಕು. ಗೈಸ್ ಇವಾಗ ನಾವು ಬಂದಿದ್ದೀವಿ ಓರಿಯನ್ ಮಾಲ್. ನಮ್ಮ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮಾಲ್ ಅಂದರೆ ಓರಿಯನ್ ಮಾಲ್ ಅಂತ ಗೈಸ್. ಆ ಉದ್ದೇಶಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಹೊರಗಡೆ ನೋಡಿ ಯಾವ ಥರ ಕಾಣ್ತದೆ ಅಂತ ಓರಿಯನ್ ಅಂತ. ಫುಲ್ಲು ಇದೆಲ್ಲ ಮಾಲು ಗೈಸ್. ಮಾಲ್ ಒಳಗಡೆ ಬಂದಿದ್ದೀವಿ ಈಗ. ಓರಿಯನ್ ಮಾಲ್ ನೋಡ್ಕೊಳ್ಳಿ ಗೈಸ್ ಒಳಗಡೆ ಯಾವ ಥರ ಐತೆ ಪೂರ ಎಲ್ಲ. ಮಗ ನಿಂತ್ಕೊ ಹಂಗೆ ಒಂದು ಪೋಚ್ ಕೊಡು, ಫೋಟೋ ಹೊಡಿನಾ? ಮಗ ವೀಡಿಯೋ ಮಾಡ್ತಾವನಿಗಳ ನೀನು ಫೋಟೋ ಹೊಡ್ಯೋಕ್ಕೆ ಇದು ಮಾಡ್ತಿಲ್ಲ. ಗೈಸ್ ಇಲ್ಲಿ ಮೇಲ್ಗಡೆ ಬಂದ ಏನೋ ಒಂಥರ ಸ್ವರ್ಗ ಅನಿಸ್ತೈತೆ. ಏನೋ ಒಂಥರ ಸ್ವರ್ಗ ಅನಿಸ್ತೈತೆ ಗೈಸ್ ಇಲ್ಲಿ. ಇದರಲ್ಲಿ ಏನೋ ಒಂಥರ ಪ್ಲೇಸ್ ಸಕ್ಕತ್ತಾಗಿ ಇಷ್ಟ ಆಯ್ತೈತೆ. ಓರಿಯನ್ ಮಾಲ್ ಬೆಂಗಳೂರಿನ ಅತಿ ದೊಡ್ಡ ಮಾಲ್ ಅಂದರೆ ಓರಿಯನ್ ಮಾಲ್ ಅಂತ ಈ ನನ್ನ ಮಗನೇ ನನಗೆ ಹೇಳಿದ್ದು. ಅದು ನಿಜನೋ ಸುಳ್ಳ ಅಂತ ನನಗೂ ಗೊತ್ತಿಲ್ಲ. ಇವ್ನು ಹೇಳಿರೋದನ್ನ ನಾನು ನಂಬ್ಕೊಂಬಿಟ್ಟಿದ್ದೀನಿ ಅಷ್ಟೇ. ಈಗ ನೋಡ್ತಾ ಇದ್ರೆ ಇದ್ರೂ ಇರ್ಬೋದು ದೊಡ್ಡ ಮಾಲ್ ಅಂತ. ಗೈಸ್ ಅಭಿ ಇವಾಗ ಈ ಕಡೆಗೆ ಆರಿ ಈಜು ಹೊಡಿತಾನಂತೆ. ಅದನ್ನ ನಾನು ವೀಡಿಯೋ ಮಾಡ್ಬೇಕಂತೆ ಹತ್ರ ಹೇಳ್ತಾನೆ. ಆರು ಮಗ ಆರ್ಲಾ ಆರು ಸಾಕದೈತೆ ನಾನು. ಮಗ ನಿಂಗೆ ಏನು ಅನಿಸ್ತಾ ಇದೆ? ನಮ್ಮ ಊರು ಗುಜರಾಪುರದಲ್ಲಿ ಇದ್ದು ತಲೆಕೆಟ್ಟು ಬಂದು ಸ್ವರ್ಗಕ್ಕೆ ಬಂದಿದ್ದೀವಲ್ಲ, ಏನೋ ಒಂಥರ ಫೀಲ್ ಮಗ. ಅದೇ ಊರು, ಅದೇ ಮನೆ, ಅದೇ ಕಷ್ಟ, ಅದೇ ಪ್ರಾಬ್ಲಮ್, ಅದೇ ಅವಾಗ ಹಿಂಗೆ ಸುತ್ತಾಡ್ತಾ ಇರ್ಬೇಕು ಅಂದರೆ ಮೈಂಡು ಫ್ರೀ ಆಯ್ತದೆ ಅಂತ. ಇವು ಏನು ನೋಡ್ತಾ ಇದೀಯ ಹತ್ತ ಕಡೆ? ಗೈಸ್ ಇಲ್ಲಿ ಎಲ್ಲರೂ ಆಟ ಆಡ್ತಾವ್ರೆ. ನಾವು ಯಾವ ಆಟ ಆಡ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಫುಲ್ಲು ಎಲ್ಲ ಮಗ ಯಾವ್ದಾರು ಆಡು ಮಗ ನೀನು. ಗೈಸ್ ಓರಿಯೋ ಮಾಲ್ ಫುಲ್ ಟಾಪಿಗೆ ಬಂದಿದ್ದೀವಿ. ಟಾಪ್ ಕಂಡ್ರೂ ನೋಡ್ದವು ಎಲ್ಲನೂ ಪೂರ್ತಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಏನಾರು ಅಂಕತ್ತಾರೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಗೈಸ್ ಓರಿಯೋ ಮಾಲಿನ ಫುಲ್ಲು ಓರಿಯನ್ ಮಾಲ್ನ ಫುಲ್ಲು ಟಾಪಲ್ಲಿದ್ದೀವಿ ಗೈಸ್ ಓರಿಯನ್ ಮಾಲಿಂದ.
ನೀವು ನೋಡ್ತಾ ಇರ್ಬೋದು ಫುಲ್ಲು ಕೆಳಗಡೆ ಯಾವ ಥರ ಐತೆ ಎಲ್ಲ ಯಾವ ಥರ ಓಡಾಡ್ತಾವ್ರೆ ಎಲ್ಲ. ಇಷ್ಟೇ ಗೈಸ್ ಓರಿಯನ್ ಮಾಲು. ಇವಾಗ ಏನಿಲ್ಲ, ಸೀದಾ ಊರಿಗೆ ಹೊಂಟೋಗ್ತೀವಿ. ಏನೋ ಒಂದು ಕೆಲಸ ಮೇಲೆ ಬಂದಿದ್ದು, ಆ ಕೆಲಸನೂ ಆನಿಲ್ಲ, ಅದಕ್ಕೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಮತ್ತು ಗೈಸ್ ಬೆಂಗಳೂರಿಂದ ಮೈಸೂರು ಹತ್ರ ಬಂದೆ ನಮ್ಮ ಮನೆಗೆ. ಮತ್ತು ಅಲ್ಲಿ ಚಾರ್ಜರು ಖಾಲಿ ಆಗಿಬಿಟ್ಟಿತ್ತು, ಬರೀ 5% ಇತ್ತು. ಅದರಿಂದ ಅಲ್ಲಿಂದ ಬರೋ ವೀಡಿಯೋ ಎಲ್ಲನೂ ಮಾಡೋಕ್ಕಾಗಲಿಲ್ಲ. ನಾನೊಂದು ಪವರ್ ಬ್ಯಾಂಕ್ ತಗೋಬೇಕು, ಸದ್ಯಕ್ಕೆ ಕಾಸಿಲ್ಲ, ತಗೋತೀನಿ. ಅದು ತಗೊಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಯೂಸ್ ಆಯ್ತು. ಮತ್ತು ಗೈಸ್ ಮನೆ ಹತ್ರ ಇಲ್ಲಿ ನಮ್ಮ ಸಿಸ್ಟರು ಯಾಕೆ ಅವಳದು ಜಾಸ್ತಿ ಆಯಿತು ಗೈಸ್. ಬರೀ ಎಷ್ಟೊತ್ತು 24 hours ಬರೀ ಕಾರ್ಟೂನ್ ಹಾಕೊಂಡು ನೋಡ್ಕೊಂಡು ಅವಳದು ಜಾಸ್ತಿ ಆಯಿತು. ನೋಡ ಈಗ ಟಿ ವಿ ಆಫ್ ಮಾಡ್ತೀನಿ, ಯಾವ್ದಾರು ರಿಯಾಕ್ಷನ್ ಕೊಡ್ತಾಳ ಅಂತ ನೋಡೋದ. ಮನಿಕಂದವಳೆ ಟಿ ವಿ ನೋಡ್ಕೊಂಡು. ನಿಮ್ಮದು ಈಗ ಇಲ್ಲಿ ನೋಡಿ ಬಟ್ಟೆಗಳೆಲ್ಲ ಹಿಂಗೆ ಬಿದ್ದವೆ, ಮಡ್ಸಾಕ್ಬೇಕು ಅಂತ ಮನೆಯವ್ರಿಗೆ ಹೇಳ್ಕೊಡಲ್ಲ, ಇವಳು ಮಡ್ಸಾಕಲ್ಲ. ಏನಾರ ಹೇಳೋಕ್ಕೋದ್ರೆ ಅಳ್ತಾಳ. ಆಮೇಲೆ ನಮ್ಮ ಮನೇಲಿ ನನಗೆ ಬೈತಾರ, ಆ ಉದ್ದೇಶಕ್ಕೆ ನಾನು ಹೇಳೋಕೆ ಹೋಗಲ್ಲ. ಆದರೂ ಒಂದು ಸಾರಿ ಈಗ ಟಿ ವಿ ಆಫ್ ಮಾಡ್ತೀನಿ, ಯಾವ್ದಾರು ರಿಯಾಕ್ಷನ್ ಕೊಟ್ಟಳು ಅಂತ ನೋಡೋ ಗೊತ್ತಾಯ್ತಾ. ಸ್ವಿಚ್ ಆಫ್ ಮಾಡ್ತೀನಿ ನೋಡೋದು. ಇದಕ್ಕೆ ಹಾಂ ಇದಕ್ಕೆ ಬರೀ ಟಿ ವಿ ನೋಡೋದೆಯಾ? ಹಾಂ ಟಿ ವಿ ನೋಡಿದೆಯಾ? ಇದು ಮಡ್ಸಾಕು, ಇಲ್ಲಿ ಬಟ್ಟೆಗಳೆಲ್ಲ ಮಡ್ಸಾಕು ಇದೆಲ್ಲ. ಮತ್ತು ನನ್ನ ತಂಗಿ ಈಚೆ ಅವಳಿಗೆ ಏನು ಹೇಳೋದು, ಹೆಂಗೆ ಬುದ್ಧಿ ಕಳ್ಸೋದು ಅನ್ನೋದು ಗೊತ್ತಾಗಲ್ಲ. ನೋಡಿ ಇಲ್ಲಿ ಯಾವ ಥರ ಚಿಕ್ಕ ಮಕ್ಕಳು ಆಟ ಸಾಮಾನು ಮಡಿಕೊಂಡಿರೋದು. ಇಲ್ಲಿ ಇದು ಏನಕ್ಕಪ್ಪ ಇದು? ಹಾಂ ಈ ಪೆನ್ಗಳೆಲ್ಲ ಓಕೆ, ಪೆನ್ಸಿಲೆಲ್ಲ ಓಕೆ, ರಬ್ಬರ್ ಗಿಬ್ಬರ್ ಇವೆಲ್ಲ ಏನಕ್ಕೆ? ಹಾಂ ಚಿಕ್ಕ ಐಕ್ಳು ಥರ ಗೈಸ್ ನನ್ನ ತಂಗಿ. ನೋಡಿ ಇದು ಈ ಥರ ಸುಮ್ಮನೆ ಇದು ಇವಳು ಇದೇ ದುಡ್ಡಿಗೆ ಇಷ್ಟೊತ್ತಿಗೆ ಒಟ್ಟಿಗೆ ತಿನ್ಕೊಂಬಂದ್ಬಿಟ್ಟಿದ್ರೆ ಅವಳಿಗೆ ಕೈ ನಡ್ಗದೆ ಕಮ್ಮಿ ಆಗ್ಬಿಡೋದು. ಆಮೇಲೆ ಇಲ್ಲಿ ನೋಡಿ ಬಾಳೆಹಣ್ಣು ನೋಡಿ, ಇಲ್ಲಿ ದೇವರು ಇದ್ರ ಹತ್ರ ಬಾಳೆಹಣ್ಣು ಮಾಡಿದ್ರು ಅಲ್ವಾ, ಅದನ್ನ ಎತ್ಕೊ ತಿನ್ನಬೇಕು, ಇದು ಮಾಡಬೇಕು. ಆಮೇಲೆ ಅನಾನಸ್ ತೋರಿಸ್ತೀನಿ ಇರಿ. ಅನಾನಸ್ಸು ಇಲ್ಲಿ ನೋಡಿ ಯಾವ ಥರ ಐತೆ ಅನಾನಸ್ಸು, ಯಾವ ಥರ ಐತೆ ಅಂತ ಇದು ಮಾಡ್ತಾನೆ. ಅನಾನಸ್ ಇರೋಂಗೆ ಇರ್ತದೆ ಅಲ್ಲ, ನಾನು ಹೆಂಗೆ ಬಿಸಾಕೋರೆ ಅಂತ. ಇದನ್ನೇ ಏನಾರ ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಇರೋಂಗಿಲ್ಲ ಈ ಅನಾನಸ್ಸು. ಇವಳು ತಿನ್ನಲ್ಲ ಅನಾನಸ್ಸು, ಸೇಬು ಗೀಬು ಇಂಥವೆಲ್ಲ ತಂದುಕೊಟ್ರು ತಿನ್ನಲ್ಲ ಗೆಸ್ಗಳು. ನೋಡಿ ಬಾಳೆಹಣ್ಣು ಇಲ್ಲೂ ಬಿದ್ದೈತೆ, ಬನಾನ ತಿನ್ನಲ್ಲ ಏನು. ಈಗ ನೋಡಿ, ಈಗ ನಾಯಿ ಹೇಳಿದ್ಕ ಬಟ್ಟೆ ಮಡ್ಸಾಕ್ತಾಳ. ಒಪ್ಪ ಇನ್ನೇನ ಎದಕ್ಕೆ ಹಂಗಾಗಿದ್ದ? ಎಸ್ ನಮ್ಮ ಹೋಂಗೆ ಈ ಥರ ಆಗ್ಬಿಟ್ಟಿದೆ ಬೀಳೋದೇನು ಕಣಿ. ಯಾಕೆ ಹಿಂಗಾಗೈತೆ ಅನ್ನೋದು ಗೊತ್ತಿಲ್ಲ. ಒಪ್ಪನೇ ಏನ ಅದೊಂದು ಹಂಗಾಗಿರೋದು ಹೊಡ್ದಾಕ್ಬಿಡವ. ಹೊಡ್ದಾಕದ ಇದು ಕ್ಯೂ ಬತ್ತೇ ಇಲ್ಲ, ಅದು ಕ್ಯೂ ಗೊತ್ತಿಲ್ಲ, ಕ್ಯೂ ಬಂದ್ಬಿಟ್ರೆ ಸರ್ತಾ ಬತ್ತೇ ಇಲ್ಲ. ವೈದ್ಯಕ್ಕೆ ಡಾಕ್ಟರ್ ತಕ್ಕಿರ ಹೋಗಿರೋದು ಅದೇನದು ಹಂಗ. ಮನೆ ಏನು ಮಾಡ್ತಿದ್ದೆ ಅಡುಗೆ? ಗೈಸ್ ನಮ್ಮವ್ವ ನೋಡಿ ಹಿಟ್ಟು ಉಣ್ಸು ಅಂತೈತೆ. ಅದಕ್ಕೆ ಹಿಟ್ಟು ಉಣ್ಸ್ಬೇಕು ಅಂತ. ಹಾಂ ಕೈಲ ಆಯ್ತಲ್ಲ ಅದಕ್ಕೆ. ನಿನ್ನ ಕೈಲಿ ಆಯ್ತಲ್ಲ? ಅಯ್ಯೋ ಬೆನ್ನೂಡಿ ನರ ಎಲ್ಲ ಹೊಡಿತಾರೆ ಅದಕ್ಕೆ. ಬೆನ್ನೂರಿನಾರ ಎಲ್ಲ ಅದಕ್ಕೆ ಹೊಡಿತಾ ಇದ್ದು ಅಂತ. ನೀನು ಹೊಡಿಯೋ ಹಿಡ್ಕೊಂಡು ಬೆನ್ನುಳ್ಳಿನಾರಕ್ಕೆ. ಗೈಸ್ ನಮ್ಮವ್ವ ನೋಡಿ ನನ್ನೇ ಹಿಟ್ಟು ಉಣ್ಸು ಅಂತೈತೆ. ನಾನು ಹಿಟ್ಟು ಉಣ್ಸ್ಬಿಟ್ರೆ ಏನೂ ಇಲ್ಲ, ಒಂದೊಂದು ಮುದ್ದೆ ಉಣ್ಣೋರು 2 ಮುದ್ದೆ ತಿನ್ಕೊಡ್ತಿದ್ದೀನಿ. ಏನು ಹಿಂಗೆ ನೆಗಿತಿದೆ? 2 ಮುದ್ದೆ ಇಟ್ಟು ಒಂದು ಮುದ್ದೆ ಉಂಡರು, 2 ಮುದ್ದೆ ಇಟ್ಟು ನೀನು ಉಂಡ್ರೆ ಈಗ ಮೊಟ್ಟೆ ಬಿರಿಯಾನಿ ಮಾಡೋಕ್ಕಾಗಿಲ್ಲ. ಬಿರಿಯಾನಿ ಮಾಡಿ ಮೊಟ್ಟೆ ಬಿರಿಯಾನಿ ಯಾವಾಗ ಮಾಡಿ ಹೇಳು? ಹಾಂ ಯಾರು ಮಾಡೋದು? ಯಾವಾಗ ಮಾಡಿದೆ? ಹಿಟ್ಟು ಹೆಂಗೆ ಒಣ್ಸೋದು? ಹಿಟ್ಟು ಅನ್ಸ್ಬಿಟ್ಟು ಬತ್ತಿಲ್ಲ ಬಿಡಲಿ. ಹೆಂಗೆ ಒಣ್ಸೋದು? ಹಿಟ್ಟು ಅನ್ಸ್ಬೇಕು. ಹಿಟ್ಟ ಜೊಣ್ಣ ತಿರ್ಬಿಟ್ಟು ಬೇಯಿಸ್ತಾನೆ. ನಾನು ಉಣಿಸ್ತೀನಿ ಬಾ ನೋಡಿ ಹೆಂಗೆ ಉಣಿಸ್ತೀನಿ ಅಂತ. ನಾನು ಉಣಿಸ್ತೀನಿ. ಹ್ಞೂ ನೀನು ಅನಿಸ್ತೇ ನಿಜಲ್ವೇ? ನಿಜಲ್ವೇ
ನೀನಮ್ಮ ಬಿಣ್ಣುಲಿ ನರ ಎಲ್ಲ ಹೊಡಿತದ ಕೈಯೆಲ್ಲ ಒಪ್ಲೆ ಎದ್ಬಿಟ್ಟದ ಅಂತ ಇದಿಲ್ಲ. ಇದೇನ್ ಮಾಡೋದ್ ಮಾಡ್ಬೇಕಾರ ಈಗ ನಾನು ಮಾಡಿಲ್ಲ ಅಂದ್ರ ಎಲ್ಲ ಬರಿಕೋಬೇಕಾಯ್ತ ಏನ್ ಮಾಡ ಎಲ್ಲಾರು ಹೆಂಗಿದ್ರು ಮನಿಕತ್ತೀವಿ, ಹಿಂಗಿದ್ರು ಮನಿಕತ್ತೀವಿ. ಅದಕ್ಕೆ ಒಟ್ಟಿಗೆ ತಿಂದ್ರೆ ಮನಿಕೋಬೇಕಾಯ್ತ. ನಮ್ಮ ಅಪ್ಪನ ತಂಗಿರು ಜಗಳ ಆಡ್ತಾವ್ರ. ಅತ್ತಗೆ ಜಿಗಿ ಅಂತ ಅಂತಗಿ ಅವ ಆ ಕಡೆ ಆ ಪಾಟಿ ಅದಕ್ಕವ ಆ ಪಾಟಿ ಜಾಗ ಅದ ಅವಳಿಗೆ ಅತ್ತಗ ಅದ್ ಬಿಟ್ಬಿಟ್ಟವ ಇತ್ತಗ ತಳ್ತಾಳಲ್ಲ ಅವಳಿಗೇನು ಟಿವಿ ಹಾಕ್ಬೇಡ ಅಂದ್ರ ನೋಡಿ ಟಿವಿ ಹಾಕ್ಬೇಡ ಅಂದಿರೋದಕ್ಕೆ ಕ್ಯಾಣ ಹತ್ಕೊಂಡು ಕೂತವಳ ಮನಿಗಂದವಳೆ ನನ್ನ ತಂಗಿ. ನಮ್ಮ ಹೂವು ಅಡ್ಗ ಮನೆ ನೋಡಿ ಯಾವ ಥರ ಮಡಿಕಂದೈತಿ. ಪಂಪ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ನಮ್ಮ ಅವ್ವನ್ಗೆ ಕೊಡ್ಬೇಕು. ಏನು ಮಾಡೋಕ್ಕಾಗಲ್ಲ ನಮ್ಮ ಅವ್ವನ ಕೈಲಿ, ಅವ್ಳ ಕೈಲಿ ಆಗಲ್ಲ. ಏನಾರು ಕೇಳಿದ್ರೆ ಅದಕ್ಕೂ ಹಿಂಗೆ ಮಡಿಕೊಂಡಿದೆ. ನಂಗೆ ಬೇಡ ಮೊಟ್ಟ ತಿನ್ಕೊಂಬಂದು ನೋಡಿ ದೇವಸ್ಥಾನದಿಂದ ಧೂಳು ತಗೊಂಡು ನಮ್ಮ ಅವ್ವ. ಅದಕ್ಕೂ ಅಡ್ಗ ಮನೆ ಎಲ್ಲ ಹಿಂಗೆ ಮಡಿಕೊಂಡಿದೆ ನೋಡಿದೆ. ಹಾಂ ನಾ ಎತ್ತು ಮಾಡಿಬಿಟ್ರೆ ಇದು ಅದು ನನಗೆ ಎತ್ತು ಮಡ್ಗಿದ್ರೆ ಯಾವ್ಯಾವ ಜಾಗದಲ್ಲಿ ಮಡಗಿ ಎತ್ಕೊಂಡು ಅದೇ ಜಾಗಕ್ಕೆ ಮಡಗ್ಬಿಟ್ರ ಈಗ ಒಳ್ಳೆನ ಇಲ್ಲಿ ಮಡಗಿರ್ತಾರ, ಒಳ್ಳೆನ ಅದೇ ಜಾಗಕ್ಕೆ ಎತ್ಕೊಂಡು ಒಡ್ಗಾಗ ಹಾಕ್ಬಿಟ್ಟು ಅದೇ ಜಾಗಕ್ಕೆ ಮಡಗಿದ್ರೆ ಸರಿ ಇತ್ತಾ. ಇಲ್ಲ ಇಲ್ಲಿರೋದು ಇಲ್ಲಿರುತ್ತಾ ನೋಡಿ ಉಪ್ಪ ಇಲ್ಲಿ ಮಡಿಕೊಂಡಿರೋದು ನಮ್ಮವ್ವ. ಏನ ನೋಡಿ ಬೀಕ್ರೋಟ್ ಎಲ್ಲನೂ ತಗೊಬರೋದು ಈ ಥರ ಕಲ್ಗುಚ್ಚ ಹಾಕಿಸೋದು. ಏನ ಬೀಕ್ರೋಟು ನೋಡಿ ತಗೊಬಂದ್ಬಿಟ್ಟು ಯಾವ ಥರ ವೇಸ್ಟ್ ಮಾಡ್ತಿದ್ರು. ಈ ಥರ ತಗೊಬರೋದು ಸುಮ್ಮನೆ ಕಲ್ಗುಜ್ಗೆ ಹಾಕೋದು. ಇವಾಗ ನಾನೇ ಇಟ್ಟು ಅನಿಸ್ತೀನಿ. ಬೀಕ್ರೋಟ್ ಕಳ ಬಾಯ್ಲೆ ನೋಡಿ ಗೈಸ್, ನಾನು ಕಲ್ಗುಚ್ಚ ಬೀಕ್ರೋಟ್ ಹಾಕಕ್ಕೆ ಹೋಗಿದ್ರೆ ಏನದು ಅಂದ್ರೆ ಬೀಕ್ರೋಟು ಅಂದರೆ ಇಲಿ ಮರಿ ಅಂತ ಕೇಳ್ತಾವನು. ಬಲ ಇಲ್ಲಿ ಒಳಗೆ ಬರಂಗಿಲ್ಲ ಗೈಸ್. ನಮ್ಮ ಚೈತವ್ರ ಮನೆ ಸುತ್ತ ಇಲ್ಲಿ ಈಗ ಇಟ್ಟು ಅನಿಸ್ತೀನಿ. ಪ್ರಥಮ ಬಾರಿಗೆ ನಾನೇ ಇಟ್ಟು ಅನಿಸ್ತಿರೋದು. ನಮ್ಮ ಅವ್ನಿಗೆ ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಅಷ್ಟೇ, ಏನಿಲ್ಲ. ಯಾವ ಥರ ನಾವು ಇಟ್ಟು ಅನ್ಸೋದು ಗೈಸ್, ಇದೆಲ್ಲ ನಮ್ಮ ಸರ್ವಸಾಧಾರಣ ವಿಷಯ. ಇದೇನು ಈ ಪಾಟಿ ಸುಡ್ತಾ ಕರೆಕ್ಟಾಗಿ ಇಟ್ಕೋ. ಇಲ್ಲ ಗೈಸ್, ಈಗ ಇಟ್ಟು ಅನಿಸ್ತಾವನಿ ಹೆಂಗ್ ಅನ್ಸೋದು. ಇದೆ ಪ್ರಥಮ ಬಾರಿಗೆ ಇಟ್ಟು ಅನಿಸ್ತಾ ಇರೋದು. ನಮ್ಮ ಮೂವ್ ಕೈಲಿ ಕ್ಯಾಮ್ರಾ ಕೊಟ್ಟಿನಿ, ನೆಟ್ ಗಿಡಿಯಾಗೆ ಗೊತ್ತಿಲ್ಲ ನಮ್ಮ ಮೂವ್. ಹೆಂಗೆ ಹೆಂಗಪ್ಪ ಇದು ಸುಡ್ತಾ ಗೈಸ್, ಕಾಲೆಲ್ಲ ಸುಡ್ಸ್ಕದವನಿ. ಹಿಂಗ್ಯಾ ಹಿಂಗ್ಯಾ ಹಿಂಗ ಗೈಸ್, ನಾನು ಅಡ್ಗೆ ಕಲ್ತ್ಕೊಬತ್ತೀನಿ. ಏನು ಮಾಡೋಕ್ಕಾಗಲ್ಲ. ನಿನ್ ಮಕನೇ ಕಾಣ್ತೀವಿ, ನಿನ್ ಮಕನೇ ಕಾಣ್ತೀವಿಲ್ಲ. ನನ್ನ ಮುಖನೇ ಕಾಣ್ತಿಲ್ಲ. ಕರ್ಗ ನನ್ನ ಕರಿ ಮುಸುಡಿ ಮಾಡ್ಬಿಟ್ಟು ಎಲ್ಲಿ ಕಾಣಿಸೋದು. ಬಾಯ್ರಿ ಇನ್ನೊಸಿ ಹಸಿಟಾಗ ಹೊಂದ್ಸ್ಕತ್ತಿ ಹಿಡ್ಕೊಂಡಂತ ಹಿಡ್ಕೊಂಡ ಅಂತ. ಅಯ್ಯಪ್ಪ ಗೈಸ್, ನಾನು ಇಟ್ಟು ಅನ್ಸ್ತಾವೆ. ಹಸಿಟಾಗ ಹೋಗ್ಕೊಂಡ ಭಾರಿ ಕಷ್ಟ ಅದ. ಇಟ್ಟು ಅನ್ಸೋದು ಸುಲಭ ಅಂತ ಅನ್ಕೊಂಡ್ಬಿಟ್ಟಿದೆ. ಅದು ಕಷ್ಟ ಅದ ಗೈಸ್. ಗೈಸ್, ನನ್ನ ಕೈಲಿ ಇಷ್ಟೇ ಒಣ್ಸಕ್ಕಾಗಿದ್ದು. ಈಗ ನನ್ನ ತಂಗಿ ಅವಳು ಏನಪ್ಪ ಒಂದು ಲೋಟನೇ ಇಟ್ಕೊಳಕ್ಕಾಗಲ್ಲ, ನಾನು ಒಣಿಸ್ತೀನಿ ಅಂತ ಹೋಗೋಳೆ. ಅಯ್ಯೋ, ಹೆಂಗ್ ಆಡ್ತಾವ್ರ ನೋಡಿ ಗೈಸ್, ಅವ್ವ ಮಕ್ಳು ಇಬ್ರು ಸೇರ್ಕೊಂಡು. ಓಹೋ ಇವತ್ತಿನ ಕಾಲಕ್ಕೂ ಓಹೋ ಏನಪ್ಪ ಇವಳು ಈ ಮಟ್ಟಕ್ಕೆ. ಅಜ್ಜೋ ಏನಪ್ಪ ಗೈಸ್, ಇವತ್ತು ಮುದ್ದೆ ಉಂಡಂಗೆ ಒಟ್ಟಿನಲ್ಲಿ ಕಲ್ಲ ಬಿಡ್ತಾ ಇದು. ಓ ಹೆಂಗ್ಯಾ ನೋಡ್ರಪ್ಪ ನೋಡಿ, ಇವಳು ಒನ್ಸ್ದಂಗೆ ಒನ್ಸ್ಬೇಕಂತ. ಗೈಸ್ ನೋಡಿ, ಆ ಪಾಟಿ ಹೆಂಗ್ ತಿರ್ಗ್ದಿ
ನನ್ನಂಗ ನಮ್ಮ ಏನು ಹೇಳ್ತಾ ಇಲ್ಲ, ನಮ್ಮ ತಂಗಿ ಬರೀ ಹಿಂಗೆ ಆಡಿಸ್ತಾ ಇರೋದಕ್ಕೆ ಹಿಂಗೆ ಮುಣ್ಸ್ಬೇಕಂತ ಇಟ್ಟ ಹೆಂಗೆ ಹೇಳ್ತಾವ್ರ. ಅಯ್ಯೋ ಇಲ್ಲಿ ನೋಡಿ ಗೈಸ್ ಹೆಂಗೆ ನಡ್ತಾಳ ನೋಡಿ, ಕೈಯೆಲ್ಲ ಕೈ ಹೆಂಗೆ ನಡ್ತಾವ ಗೈಸ್. ಇವತ್ತು ನಾನೇ ಇಟ್ಟು ಅನ್ಸಿರೋದು, ನಿಜವಲ್ಲೂ ನಾನೇ ಅನ್ಸಿರೋದು. ಏನವಾ ಹಾಂ ಯಾರೇ ಇಟ್ಟು ಅನ್ಸಿರೋದು? ನೀನು ಒಂದ್ಸಲ ಮಾತ್ರನೇ ಮಾತ್ರ ಬಿದ್ದೋಗಿದ್ದು ಬರೀ ಮಾತ್ರ ಅಂತ ಬರೀ ಪಾತ್ರ ಕಟ್ತೀಯಲ್ಲ ಯಾಕೆ? ಮಾತ್ರ ಅಲ್ಲ, ಬಸ್ ಹೇಳಿದ್ದು ಅಲ್ಲಿ ತಗೊಂಡ ನಾನಂತೂ ಮುದ್ದೆ ತಿನ್ನಲ್ಲ ಕಣಪ್ಪ, ಯಾಕ ನಾನು ತಿನ್ನಲ್ಲ ಮುದ್ದೆ. ಮುದ್ದೆ ತಿಂದ ಮಾಡ್ದೆ, ತಿನ್ನಲ್ಲಕ್ಕವ, ಮುದ್ದೆ ತಿಂದೆ ಅಂತ ಮಾಡಿರೋದು ಚೆನ್ನಾಗಿ ಇತ್ತು. ತಿನ್ನಲ್ಲ ನಾನು. ನೀವು 2 ಮುದ್ದೆ ಇಟ್ಟು ಉಂಟಿಂದ ಉಣ್ಬೋದಿಯ, ಅನ್ನ ಇಕ್ಬಿಟ್ಟು 2 ಮುದ್ದೆ ಇಟ್ಟು ನಾನು ಅನ್ನನೇ ಉಣ್ಣೋದು, ಮುದ್ದೆ ಉಣ್ಣೋದು ಇವತ್ತು. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್ ಬಾಯ್, ಟಾಟಾ.